ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಅಮೆರಿಕಾದ H1B ವೀಸಾ ಬಗ್ಗೆ ಒಂದು ದೊಡ್ಡ ಸುದ್ದಿ ಹೊರಬಿದ್ದಿದೆ. ಈ ವೀಸಾಗೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ವಿಧಿಸಿದ್ದ $1,00,000 ಶುಲ್ಕದ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಈ ಬೃಹತ್ ಶುಲ್ಕದಿಂದಾಗಿ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳಲ್ಲಿ ದೊಡ್ಡ ಗೊಂದಲ ಸೃಷ್ಟಿಯಾಗಿತ್ತು. ಆದರೆ ಈಗ USCIS ಒಂದು ಪ್ರಮುಖ ಸ್ಪಷ್ಟನೆ ನೀಡಿದೆ. ಇದರಿಂದಾಗಿ ಅಮೆರಿಕದಲ್ಲಿ ಈಗಾಗಲೇ ಇರುವ ಭಾರತೀಯರು ಸೇರಿದಂತೆ ಅನೇಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಏನಿದು ರಿಲೀಫ್? US ಸಿಟಿಸನ್ಶಿಪ್ ಆ್ಯಂಡ್ ಇಮಿಗ್ರೇಷನ್ ಸರ್ವಿಸಸ್ ನೀಡಿದ ಸ್ಪಷ್ಟನೆ ಏನು? ಎಲ್ಲವನ್ನು ನೋಡೋಣ. ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಕಳೆದ ತಿಂಗಳು ಅಂದರೆ ಸೆಪ್ಟೆಂಬರ್ 19ರಂದು ಟ್ರಂಪ್ ಸರ್ಕಾರ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಂಡಿತ್ತು. H1B ವೀಸಾ ಕಾರ್ಯಕ್ರಮದ ದುರ್ಬಳಕೆಯನ್ನು ತಡೆಯಲು ಪ್ರತಿ ಹೊಸ ಅರ್ಜಿಗೆ $1,00,000 ಶುಲ್ಕವನ್ನು ವಿಧಿಸುವ ವಿವಾದಾತ್ಮಕ ಘೋಷಣೆಯನ್ನು ಮಾಡಿತ್ತು. ಇದು ಟೆಕ್ ವಲಯದಲ್ಲಿ ಭಾರಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿತ್ತು. ಆದರೆ ಈ ಶುಲ್ಕ ಯಾರಿಗೆ ಅನ್ವಯಿಸುತ್ತೆ ಅನ್ನೋದರ ಬಗ್ಗೆ ಸ್ಪಷ್ಟತೆಯೇ ಇರಲಿಲ್ಲ. ಈಗ ಅಕ್ಟೋಬರ್ 20ರಂದು US ಸಿಟಿಸನ್ಶಿಪ್ ಆ್ಯಂಡ್ ಇಮಿಗ್ರೇಷನ್ ಸರ್ವಿಸಸ್ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಇದರ ಅತಿ ದೊಡ್ಡ ಮತ್ತು ಪ್ರಮುಖ ಅಂಶ ಅಂದರೆ ಅಮೆರಿಕದಲ್ಲಿ ಈಗಾಗಲೇ ಇರುವವರಿಗೆ ಈ ಶುಲ್ಕ ಅನ್ವಯಿಸೋದಿಲ್ಲ. ಹಾಗಾದ್ರೆ ನಿಖರವಾಗಿ ಯಾರಿಗೆಲ್ಲ ವಿನಾಯಿತಿ ಸಿಕ್ಕಿದೆ? ಮೊದಲನೆಯದಾಗಿ, ಅಮೆರಿಕದ ಕಾಲೇಜುಗಳಿಂದ ಇತ್ತೀಚೆಗೆ ಪದವಿ ಪಡೆದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ರಿಲೀಫ್ ಸಿಕ್ಕಿದೆ. F1 ವೀಸಾದಲ್ಲಿರುವವರು H1B ವೀಸಾಗೆ ತಮ್ಮ ಸ್ಟೇಟಸ್ ಬದಲಾಯಿಸಲು ಈ $1,00,000 ಕಟ್ಟಬೇಕಾಗಿಲ್ಲ. ಎರಡನೆಯದಾಗಿ, L1 ವೀಸಾದಂಥ ಬೇರೆ ಮಾನ್ಯ ವೀಸಾಗಳಲ್ಲಿ ಅಮೆರಿಕಾದಲ್ಲಿ ಇರುವವರಿಗೆ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಇವರು H1B ವೀಸಾಗೆ ಬದಲಾಗಬೇಕಾದ್ರೆ ಯಾವುದೇ ಶುಲ್ಕ ನೀಡಬೇಕಾಗಿಲ್ಲ. ಮೂರನೆಯದಾಗಿ, ಈಗಾಗಲೇ H1B ವೀಸಾ ಹೊಂದಿರುವವರು ತಮ್ಮ ವೀಸಾ ವಿಸ್ತರಣೆ, ತಿದ್ದುಪಡಿ ಅಥವಾ ಕಂಪನಿ ಬದಲಾವಣೆ ಮಾಡೋದಾದರೆ ಅವರಿಗೂ ಈ ಶುಲ್ಕ ಅನ್ವಯಿಸೋದಿಲ್ಲ. ಅಷ್ಟೇ ಅಲ್ಲ, ಈಗ H1B ವೀಸಾ ಹೊಂದಿರುವವರು ಅಮೆರಿಕದಿಂದ ಹೊರಗೆ ಪ್ರಯಾಣಿಸಿ ವಾಪಸ್ ಬರೋದಕ್ಕೆ ಯಾವುದೇ ಅಡ್ಡಿ ಇರೋದಿಲ್ಲ. ಅವರಿಗೂ ಈ ಹೊಸ ಶುಲ್ಕದ ಭಯ ಬೇಡ ಅಂತ ಸರ್ಕಾರ ಅಭಯ ನೀಡಿದೆ. ಹಾಗಾದ್ರೆ ಈ $1,00,000 ಶುಲ್ಕವನ್ನು ಯಾರು ಪಾವತಿಸಬೇಕು? USCIS ಸ್ಪಷ್ಟಪಡಿಸಿರುವ ಪ್ರಕಾರ ಈ ಶುಲ್ಕವು ಸೆಪ್ಟೆಂಬರ್ 21ರ ನಂತರ ಸಲ್ಲಿಸಲಾದ ಹೊಸ H1B ಅರ್ಜಿಗಳಿಗೆ ಮಾತ್ರ ಅನ್ವಯಿಸುತ್ತೆ. ಅದರಲ್ಲಿಯೂ ಮುಖ್ಯವಾಗಿ ಅಮೆರಿಕದ ಹೊರಗಿರುವ ಮತ್ತು ಮಾನ್ಯ H1B ವೀಸಾ ಹೊಂದಿರದ ಉದ್ಯೋಗಿಗಳಿಗೆ ಇದು ಅನ್ವಯವಾಗುತ್ತೆ. ಯಾವುದೇ ಅರ್ಜಿಯಲ್ಲಿ ಕಾನ್ಸುಲರ್ ನೋಟಿಫಿಕೇಶನ್ ಅಂದರೆ ದೇಶದ ಹೊರಗಿನ ರಾಯಭಾರ ಕಚೇರಿಯಲ್ಲಿ ವೀಸಾ ಸ್ಟ್ಯಾಂಪಿಂಗ್ ಆಗಿ ವಿನಂತಿಸಿದ್ರೆ ಅಂಥ ಅರ್ಜಿಗಳಿಗೆ ಈ ಶುಲ್ಕ ಕಡ್ಡಾಯ. ಈ ಶುಲ್ಕ ಪಾವತಿಸಲು ಸರ್ಕಾರ ಆನ್ಲೈನ್ ಪೋರ್ಟಲ್ ಅನ್ನು ಕೂಡ ಸ್ಥಾಪಿಸಿದೆ. ಶುಲ್ಕ ಪಾವತಿಸದಿದ್ರೆ ಅರ್ಜಿಯನ್ನು ನೇರವಾಗಿ ತಿರಸ್ಕರಿಸಲಾಗುತ್ತೆ. ಇನ್ನು ವಿನಾಯಿತಿ ಅಥವಾ ವೇವರ್ ಪಡೆಯಲು ಅವಕಾಶ ಇದೆಯಾ? ಹೌದು, ಆದರೆ ಅದು ಅಪರೂಪದ ಸಂದರ್ಭಗಳಲ್ಲಿ ಮಾತ್ರ ಅನ್ವಯಿಸುತ್ತೆ. ಉದ್ಯೋಗದಾತರು ತಾವು ನೇಮಕ ಮಾಡಿಕೊಳ್ಳುತ್ತಿರುವ ಉದ್ಯೋಗಿ ರಾಷ್ಟ್ರೀಯ ಹಿತಾಸಕ್ತಿಗೆ ಅವಶ್ಯಕ ಅಂತ ತೀರ್ಮಾನಿಸಿ ಈ ಕೆಲಸಕ್ಕೆ ಯಾವುದೇ ಅಮೆರಿಕದ ಪ್ರಜೆ ಲಭ್ಯವಿಲ್ಲ ಅಂತ ಸಾಬೀತು ಮಾಡಬೇಕು. ಆಗ ಶುಲ್ಕದಿಂದ ವಿನಾಯಿತಿ ಪಡೆದು ಭಾರತ ಸೇರಿದಂತೆ ಹೊರದೇಶಗಳ ಜನರನ್ನ ನೇಮಕ ಮಾಡಿಕೊಳ್ಳಬಹುದು. ಈ ಹೊಸ ಮಾರ್ಗಸೂಚಿ ಅಮೆರಿಕದಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು ಮತ್ತು ಟೆಕ್ಕಿಗಳಿಗೆ ದೊಡ್ಡ ಸಮಾಧಾನ ತಂದಿದ್ರು. ಈ ಮೂಲ ಶುಲ್ಕದ ಬಗೆಗಿನ ವಿರೋಧ ಮಾತ್ರ ನಿಂತಿಲ್ಲ. US ಚೇಂಬರ್ ಆಫ್ ಕಾಮರ್ಸ್ ಸೇರಿದಂತೆ ಹಲವು ಸಂಸ್ಥೆಗಳು ಈ ನೀತಿಯ ವಿರುದ್ಧ ಈಗಾಗಲೇ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿವೆ. ಈ ಶುಲ್ಕವು ಅಮೆರಿಕದ ಉದ್ಯಮಗಳಿಗೆ ಹಾನಿ ಮಾಡುತ್ತೆ, ಇನೋವೇಷನ್ಗೆ ಅಡ್ಡಿಯಾಗುತ್ತೆ ಅಂತ ಈ ಸಂಸ್ಥೆಗಳು ವಾದಿಸಿವೆ. ಒಟ್ಟಿನಲ್ಲಿ ಸದ್ಯದ ದೊಡ್ಡ ಸುದ್ದಿ ಇಷ್ಟೇ. ನೀವು ಈಗಾಗಲೇ ಅಮೆರಿಕದಲ್ಲಿ ಮಾನ್ಯ ವೀಸಾದಲ್ಲಿದ್ರೆ ಅಂದರೆ F1, L1 ಅಥವಾ H1B ವೀಸಾ ನಿಮ್ಮ ಬಳಿ ಇದ್ರೆ ನಿಮಗೆ ಭಾರಿ ರಿಲೀಫ್ ಸಿಕ್ಕಿದೆ. ನೀವು ಈ ವೀಸಾವನ್ನು H1Bಗೆ ಬದಲಾಯಿಸಲೂಬಹುದು. ಅಷ್ಟೇ ಅಲ್ಲ, ನಿಮ್ಮ H1B ಸ್ಟೇಟಸ್ ಬದಲಾವಣೆ, ವಿಸ್ತರಣೆ ಅಥವಾ ವರ್ಗಾವಣೆ ಮಾಡ್ತಾ ಇದ್ರೆ ನೀವು ಅಥವಾ ನಿಮ್ಮ ಕಂಪನಿ $1,00,000 ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ. ಇದು ಖಂಡಿತವಾಗಿಯೂ ದೊಡ್ಡ ರಿಲೀಫ್. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಇಷ್ಟು ರಿಲೀಫ್ ಸಾಕಾ ಅಥವಾ ಎಲ್ಲ H1B ವೀಸಾ ಮೇಲಿನ ಶುಲ್ಕವನ್ನು ಹಿಂಪಡಿಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.
H1B ವೀಸಾ ಮತ್ತು ಅಮೆರಿಕಾದ ವಲಸೆ ನೀತಿಗಳ ಬಗೆಗಿನ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಪ್ಡೇಟ್ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.